ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮತಾಂ. ಶ್ರೀದೇವ್ಯೈ ನಮಃ. ನನ್ನ ಆತ್ಮೀಯ ಮೀನರಾಶಿಯ ವೀಕ್ಷಕರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ದತ್ತ ಚೈತನ್ಯ ಫೌಂಡೇಶನ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರು, ಇವತ್ತು ನಾವು ಈ ಆಗಸ್ಟ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ, ಈ ಗ್ರಹಗಳು ಈ ತಿಂಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಇಲ್ಲೇನಾದರೂ ಸ್ವಲ್ಪ ನಿಮಗೆ ಯಾವುದಾದ್ರೂ ರೀತಿಯ ತೊಂದರೆ ಆಗುತ್ತಾ, ಅಥವಾ ನೀವು ಯಾವ ಕೆಲಸದಲ್ಲಿ ನಿಶ್ಚಿಂತರಾಗಿ ಮುಂದುವರಿಬಹುದು, ಇದೆಲ್ಲವನ್ನು ಕುಲಂಕುಷವಾಗಿ ತಿಳ್ಕೊಳ್ತೇವೆ. ಸ್ವಲ್ಪ ತಾಳ್ಮೆಯಿಂದ ವೀಕ್ಷಿಸಿ ಅದಕ್ಕೆ ಪರಿಹಾರವನ್ನು ಕೂಡ ನಾವು ತಿಳಿಸ್ಕೊಡ್ತೇವೆ. ಯಾವ ಗ್ರಹದ ಆರಾಧನೆಯನ್ನು ಮಾಡಬೇಕು, ಯಾವ ದಾನವನ್ನು ಮಾಡಬೇಕು. ಹಾಗಾಯಿತು ಅಂತಂದರೆ ಈ ಒಂದು ತಿಂಗಳು ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದೇ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನಾನು ಅನೇಕ ಉಪಯುಕ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೋಡಿ, ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ಕುಂಭ ವಿವಾಹದ ವಿಷಯ, ಕುಜ ಪರಿಹಾರ, ಕುಜದೋಷ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಇದೆಲ್ಲವನ್ನು ನೋಡ್ಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗತ್ತೆ. ಮನೆಯಲ್ಲೇ ಕುಳಿತುಕೊಂಡು ಜ್ಯೋತಿಷ್ಯದ ಅಭ್ಯಾಸವನ್ನು ಕೂಡ ನೀವು ಮಾಡಬಹುದು, ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಕೊಳ್ಬೋದು. ಹೇಗೆ ಅಂದರೆ, ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೆ ನಮಗೆ ಕಾಲ್ ಮಾಡಿ. ನಿಮ್ಮದೇನಾದರೂ ಪ್ರಶ್ನೆ ಇತ್ತು ಅಂತಂದರೆ ಅದಕ್ಕೆ ಒಂದು ಸಮರ್ಪಕವಾದಂಥ ಒಂದು ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೇವೆ. ನೋಡಿ, ಇವತ್ತು ಈ ಆಗಸ್ಟ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವ ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿವೆ ಮತ್ತು ಬದಲಾವಣೆ ಆಗ್ತಾ ಇದೆ ಅಂತ ಅನ್ನೋದನ್ನು ನೋಡ್ಕೊಳ್ತೇವೆ. ಮುಖ್ಯವಾಗಿ ಅಂತಂದರೆ ಲಗ್ನ ಸ್ಥಾನದಲ್ಲಿ ಅಂತಂದರೆ ಮೀನರಾಶಿಯಲ್ಲಿ ರಾಹು ಕುಳಿತುಕೊಂಡಿದ್ದಾನೆ. ಅದರಂತೆ ಗುರು ತೃತೀಯ ಭಾವದಲ್ಲಿ ಇದ್ದಾನೆ, ಅಂದರೆ 3ನೇ ಗುರು ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಒಳ್ಳೆಯದು, ಅಷ್ಟೇನೋ ಗುರುಬಲ ಕಡಿಮೆ ಇಲ್ಲ ಅಂತ ಹೇಳ್ಬೋದು, ಆದರೆ ಗುರುಬಲ ಕೂಡ ಜಾಸ್ತಿ ಇದೆ ಅಂತ ಕೂಡ ನಾವು ಹೇಳಬಹುದು. ಆ ಗುರುವಿನ ಒಂದು ದೃಷ್ಟಿಯನ್ನು ನೋಡಿದಾಗ, ಗುರುವಿನ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಇದೊಂದು ತುಂಬ ಒಳ್ಳೆಯ ಸಹಕಾರಿ, ಅಂದರೆ ನಿಮಗೆ ಒಳ್ಳೆಯ ವಿಚಾರ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ನೀವು ಈ ಗುರುವಿನ ಅನುಗ್ರಹದಿಂದ ಎಲ್ಲವನ್ನು ಪರಿಹಾರ ಮಾಡಿಕೊಳ್ತೀರಿ. ಲಾಭಸ್ಥಾನ ಕೂಡ ಚೆನ್ನಾಗಿದೆ. ಲಾಭಸ್ಥಾನವನ್ನು ಅಂದರೆ 11ನೇ ಸ್ಥಾನ ಅಂತ ನಾವು ಹೇಳ್ತೇವೆ, ಅದು ಕೂಡ ಚೆನ್ನಾಗಿದೆ. ಇದು ನಿಮಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಡುವಂಥ ಸ್ಥಾನ. ಅಲ್ಲಿ ಗುರುವಿನ ಸಂಪೂರ್ಣ ದೃಷ್ಟಿ ಇರೋದರಿಂದ ಲಾಭದಲ್ಲಿ ಖಂಡಿತವಾಗಿಯೂ ಏರಿಕೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ. ನಾನು ಕಳೆದ ತಿಂಗಳು ಕೂಡ ಹೇಳಿದ್ದೆ, ಯಾಕೆಂದರೆ ಲಗ್ನದಲ್ಲಿರುವಂಥ ರಾಹು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾನೆ. ಆದರೂ ಕೂಡ ಗುರುವಿನ ಸಂಪೂರ್ಣ ದೃಷ್ಟಿ ಅಲ್ಲಿರೋದರಿಂದ ನಿಮಗೆ ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಸಿಗುತ್ತೆ. ತೊಂದರೆ ಬಹಳ ದಿವಸ ಮುಂದುವರಿಯೋದಿಲ್ಲ, ಇದ್ದರೂ ಕೂಡ ಪರಿಹಾರ ಬಹಳ ಬೇಗ ಸಿಗುತ್ತೆ. ಆ ಪರಿಹಾರದ ಕಡೆಗೆ ಲಕ್ಷ್ಯ ಕೊಡಿ, ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ಶನಿಯ ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಮುಂದುವರಿತಾ ಇದೆ. ನೋಡಿ, ಸಾಡೆಸಾತಿ ಅಂದ್ಕೊಂಡು ನಾವು ತುಂಬ ಹೆದರು ಬಿಡ್ತೇವೆ. ಹಾಗೆ ಬಹಳಷ್ಟು ಹೆದರುವ ಅವಶ್ಯಕತೆ ಇಲ್ಲ. ಶನಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶನಿಯ ಮಂತ್ರವನ್ನು ಜಪಿಸಿ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ಯಾಕೆಂದರೆ ಈ ಶನಿ ಸಾಡೆಸಾತಿಯ ಒಂದು ಕಾಲಾವಧಿಯಲ್ಲಿ ಒಂದಷ್ಟು ಮಾನಸಿಕ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ, ಮತ್ತು ನಿಮ್ಮ ಎಲ್ಲ ಕೆಲಸಗಳು ನಿಧಾನಗತಿಯಲ್ಲಿ ಮುಂದುವರಿಯುತ್ತೆ. ಸೊ ಹಾಗಾಗಿ ಶನಿಯ ಪರಿಹಾರವನ್ನು ಪ್ರತಿನಿತ್ಯ ಮಾಡಿಕೊಳ್ಳೋದು ಒಳ್ಳೆಯದು ಮೀನರಾಶಿಯವರು. ಹಾಗಾಯಿತು ಅಂತಂದರೆ ನಿಮಗೆ ಖಂಡಿತವಾಗೂ ಯಾವ ಕೆಲಸಗಳಲ್ಲೂ ಕೂಡ ಅಡಚಣೆ ಬರುವಂಥ ಸಾಧ್ಯತೆ ಕಡಿಮೆಯಾಗುತ್ತೆ. ದಂಪತಿಗಳಲ್ಲಿ ಕೂಡ ಸಪ್ತಮ ದೃಷ್ಟಿ ಇರೋದರಿಂದ ಒಂದಷ್ಟು ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅಲ್ಲಿ ಒಂದು ಸಾಮರಸ್ಯವನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಂತಂದರೆ ಭಿನ್ನಾಭಿಪ್ರಾಯ ಸ್ವಲ್ಪದರಲ್ಲೇ ಪರಿಹಾರವಾಗಿ, ವಿಶೇಷವಾಗಿ ಯಾವುದೇ ರೀತಿಯಾದಂಥ ತೊಂದರೆ ನಿಮಗೆ ಆಗೋದಿಲ್ಲ. ಮತ್ತೆ ಅಂತಂದರೆ ಈ ಒಂದು ತಿಂಗಳಲ್ಲಿ ಶನಿಯ ಪ್ರಭಾವ ಜಾಸ್ತಿ ಇರೋದರಿಂದ ನಿಮ್ಮ ಮನಸ್ಸು ಆಧ್ಯಾತ್ಮಿಕದ ಕಡೆಗೆ ಜಾಸ್ತಿಯಾಗಿ ಎಳ್ಕೊಳ್ಳುತ್ತೆ ಅಂತ ಹೇಳ್ತೇವೆ ನಾವು. ಆಧ್ಯಾತ್ಮಿಕ ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಳ್ಳೆಯ ಮನಃಶಾಂತಿಯನ್ನು ಹೊಂದಬಹುದು.
ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ವಿಚಾರವನ್ನು ಮಾಡಿಕೊಳ್ಳಿ. ಉದ್ಯೋಗದಲ್ಲೂ ಕೂಡ ನಿಧಾನವಾಗಿ ಚೇತರಿಕೆಯನ್ನು ಕಂಡುಬರುತ್ತೆ. ಇಷ್ಟು ದಿವಸದವರೆಗೆ ನಡೆದಂಥ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ವೇಗವಾಗಿ ಮುಂದುವರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಕೂಡ ನಿಮಗೆ ಒಳ್ಳೆಯ ವಿಷಯ. ಇನ್ನು ಮನೆಗೆ ಸಂಬಂಧಪಟ್ಟಂಥ ಕೆಲಸ, ಮನೆಯ ರಿಪೇರಿ ಕೆಲಸ ಇರ್ಬೋದು, ಅಥವಾ ಮನೆ ಬದಲಾಯಿಸುವಂಥ ಕೆಲಸ ಇರ್ಬೋದು, ಅಥವಾ ಮನೆ ಕಟ್ಟುವ ಕೆಲಸದಲ್ಲೂ ಕೂಡ ಈ ಒಂದು ತಿಂಗಳು ಸ್ವಲ್ಪ ಕೆಲಸಗಳು ಸುಲಭವಾಗಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಕೂಡ ಒಳ್ಳೆಯದು. ಮನೆಯ ಕೆಲಸಗಳನ್ನು ನೀವು ನಿಧಾನವಾಗಿ ಮಾಡ್ತಾ ಹೋಗಿ. ಇನ್ನು ಏನಾದರೂ ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಅಥವಾ ಖರೀದಿ ವ್ಯವಹಾರಗಳಿತ್ತು ಅಂತಂದರೆ ಸ್ವಲ್ಪ ಒಂದು ಸಾರಿ ಮಾಡೋದು 2 ಸಾರಿ ವಿಚಾರವನ್ನು ಮಾಡಿಕೊಂಡು ಮುಂದುವರೆದರೆ ಅದರಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಈ ಒಂದು ತಿಂಗಳು 2 ಗ್ರಹದ ಆರಾಧನೆಯನ್ನು ಮಾಡಿಕೊಳ್ಳಿ. ಒಂದು ರಾಹು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಶನಿಯ ಸಾಡೆಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಶನಿಯ ಉಪಾಯವನ್ನು ಮಾಡಿಕೊಳ್ಳಿ. ನಾನು ಈಗಾಗಲೇ ಶನಿಯ ಉಪಾಯವನ್ನು ಹೇಳಿದ್ದೇನೆ. ಅದರಂತೆ ರಾಹು ಪರಿಹಾರಕ್ಕೋಸ್ಕರ ರಾಹು ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಇದು ರಾಹು ಸ್ತೋತ್ರ. ಅಥವಾ ಓಂ ರಂ ರಾಹವೇ ನಮಃ ಈ ಮಂತ್ರವನ್ನು ಕೂಡ ಹೇಳಬಹುದು. ಅಥವಾ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಉದ್ದಿನ ಬೇಳೆಯನ್ನು ಮತ್ತು ಒಂದಷ್ಟು ಎಳ್ಳನ್ನು ದಾನವಾಗಿ ಕೊಡಿ. ಅದರಿಂದಲೂ ಕೂಡ ಒಂದು ಶನಿದೋಷ ಮತ್ತು ರಾಹುದೋಷ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಸುಖ ಸಮೃದ್ಧಿ ಖಂಡಿತವಾಗಿಯೂ ಇರುತ್ತೆ. ಮತ್ತೆ ಮುಂದಿನ ತಿಂಗಳಲ್ಲಿ ಭೇಟಿಯಾಗೋಣ.